ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋಕ್ಕಿಂತ ಒಂದು ರೆಸಿಪಿ ಶೇರಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನನಗೆ ಹುಷಾರಿಲ್ಲದೆ ಇರುವಾಗ ನಾನು ಇದನ್ನು ವೆರಿ ಆಫನ್ ಆಗಿ ನಾನು ಮಾಡ್ಕೋತಾ ಇರ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂತಹ ಐಟಮ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಹೆಸರುಬೇಳೆ. ಸೊ ನಾನಿಲ್ಲೊಂದು ಲೋಟದಷ್ಟು ಅವ್ರು 1 ಕಪ್ಪಷ್ಟು ಹೆಸರುಬೇಳೆನ ತೊಳೆದು ನೀರು ಹಾಕಿ ಕುಕ್ಕರ್ ಇಡ್ತಾ ಇದ್ದೀನಿ. ಇದು ಯಾವಾಗ ನೀವು ಮಾಡ್ಕೋಬೋದು ಅಂದರೆ ನಿಮಗೆ ಗಂಟ್ಲು ನೋವಿದ್ದಾಗ ಅಥವಾ ನೆಗಡಿ, ಕೆಮ್ಮು, ಜ್ವರ ಈ ಥರ ಎಲ್ಲ ಆಗಿ ತಿನ್ನೋದು ಬೇಡ ಅಂತ ಅನ್ನಿಸ್ದಾಗ ನೀವು ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತ ಯು ಗೋಣ ಲವ್ ಇಟ್. ನನಗೆ ರೀಸೆಂಟ್ಲಿ ಹುಷಾರಿರಲಿಲ್ಲ. ಸೊ ಆವಾಗ ನಾನು ಇದನ್ನು ಮಾಡಿಬಿಟ್ಟು ಇಡೀ ದಿನ ಆಲ್ಮೋಸ್ಟ್ 2 ಡೇಸ್ ನಾನು ಇದರಲ್ಲೇ ಇದ್ದೀನಿ. ಸೊ ಬೇಳೆ ಕುಕ್ಕರ್ ಇಟ್ಟಾಯಿತು. ಇಲ್ಲಿ ನಾನು ಟೊಮ್ಯಾಟೊನ ಪೀಲ್ ಮಾಡಿಕೊಂಡು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಫ್ರೆಶ್ಲಿ ಚಾಪ್ಡ್ ಕೊರಿಯಂಡರ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಆ್ಯಂಡ್ ಲೆಮನ್, ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಆಪ್ಷನಲ್. ನಿಮಗೆ ಈ ಪೇಸ್ಟ್ ಬೇಡ ಅಂದರೆ ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಕಿಪ್ ಇಟ್. ಆ್ಯಂಡ್ ನಮಗೆ ಪೆಪ್ಪರ್ ಪೌಡರ್ ಕೂಡ ಬೇಕಾಗುತ್ತೆ, ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಒಂದಷ್ಟು ಒಣ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ಸೊ ಇಲ್ಲಿ ಫಸ್ಟು ಎಣ್ಣೆ ಕಾಯ್ಸೋಕೆ ಇಟ್ಬಿಟ್ಟು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಇದು ದಾಲ್ ಸೂಪ್ ಆಗಿರೋದ್ರಿಂದ ಅಂದರೆ ಸ್ವಲ್ಪ ಕಲರ್ ಇರಲಿ ಅಂತ ನಾನು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಸುಮ್ಮನೆ ಜಸ್ಟ್ ಯೆಲ್ಲೋ ಕಲರ್ ಆಗಿದ್ದರೆ ತಿನ್ನೋಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಅಂತ ನಾನು ಐ ಹ್ಯಾವ್ ಜಸ್ಟ್ ಟ್ರೈ ಟು ಆ್ಯಡ್ ಸಮ್ ಟೊಮೆಟೋಸ್ ಆ್ಯಂಡ್ ಚಿಲ್ಲೀಸ್ ಟು ಮೇಕ್ ಇಟ್ ಕಲರ್ಫುಲ್. ಇದರಲ್ಲಿ ಟೊಮ್ಯಾಟೋಸ್ ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ನೀವು ಟೊಮ್ಯಾಟೊ ಬೇಡ ಅಂದರೆ ಕಂಪ್ಲೀಟಾಗಿ ಹುಳಿಗೋಸ್ಕರ ಲೆಮನ್ನ ಯೂಸ್ ಮಾಡ್ಕೋಬೋದು. ಬಟ್ ಫಾರ್ ಮೀ ಕಲರ್ಸ್ ಆ್ಯಕ್ಚುಲಿ ಮ್ಯಾಟರ್. ಸೊ ಫಸ್ಟ್ ಆಫ್ ಆಲ್ ಹುಷಾರಿರಲ್ಲ, ಏನು ತಿನ್ನಬೇಕು ಅಂತ ಅನಿಸಲ್ಲ. ಸೊ ಅಂಥ ಸಿಚುವೇಷನ್ನಲ್ಲಿ ಇಫ್ ಇಟ್ ಇಸ್ ಕಲರ್ಫುಲ್, ಏನೋ ಒಂಥರ ಮನಸ್ಸಿಗೆ ಓಕೆ ಸ್ವಲ್ಪ ತಿನ್ನೋಣ ಅಂತ ಮೂಡ್ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೀವು 2 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ಆ್ಯಂಡ್ ನೀವು ಯಾವಾಗ ಬೇಕೋ ಆವಾಗ ಹೀಟ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಇಟ್. ನಾವು ಇದರಲ್ಲಿ ಹೆಸರುಬೇಳೆ ಯೂಸ್ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ಸ್. ಆ್ಯಂಡ್ ನೀವು ಇದನ್ನು 1 ಬೌಲಷ್ಟು ಕನ್ಸ್ಯೂಮ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಕೀಪ್ ಯು ಫುಲ್ ಫಾರ್ ಕ್ವೈಟ್ ಸಮ್ ಟೈಮ್. ಅಂದರೆ ನಿಮ್ಗೆ ತುಂಬ ಬೇಗ ಹೊಟ್ಟೆ ಹಸಿಯಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಕೀಪ್ ಸಿಪ್ಪಿಂಗ್ ಆನ್ ಇಟ್ ಲೈಕ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಯು ವಾಂಟ್ ಇನ್ ಅ ಡೇ. ಸೊ ಇವಾಗ ಆಲ್ಮೋಸ್ಟ್ ಟೊಮ್ಯಾಟೊ ಬೆಂದಿದೆ. ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿದ್ದಾದಮೇಲೆ ಸ್ವಲ್ಪ ಅದನ್ನು ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ತುಂಬ ಜಾಸ್ತಿ ಪೆಪ್ಪರ್ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಅದನ್ನು ಆಲ್ಟರ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಕುಕ್ಕರಲ್ಲಿ ಬೇಳೆ ನೋಡಿ ನೀಟಾಗಿ ಬೆಂದಿದೆ. ಐ ಆಮ್ ಗೋಯಿಂಗ್ ಟು ಮ್ಯಾಶ್ ಇಟ್. ನೀಟಾಗಿ ಅದನ್ನು ಈ ಮಜ್ಜಿಗೆ ಮಾಡೋದಿರುತ್ತಲ್ಲ, ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ, ಸಾರಿ. ಸೊ ಅದನ್ನು ಮಗಚ್ಬಿಟ್ಟು ನೀಟಾಗಿ, ಇಲ್ಲಾಂದರೆ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಯು ಕ್ಯಾನ್ ಯೂಸ್ ದ ಬ್ಲೆಂಡರ್ ಟು ಸ್ಮೂದನ್ ದ ದಾಲ್. ಆವಾಗ ಅದು ಬಾಯಿಗೆ ಸಿಗಲ್ಲ. ಆವಾಗ ಕಂಪ್ಲೀಟಾಗಿ ಒಂಥರ ಬೇಸ್ ಥರ ಫಾರ್ಮ್ ಆಗುತ್ತೆ. ಇದನ್ನು ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಮಾಡಬೇಕು. ಇದು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು, ಯಾಕಂದರೆ ಪೆಪ್ಪರ್ ಎಲ್ಲ ಹಾಕಿರ್ತೀವಲ್ಲ, ಆ ದಾಲ್ಗೆ ಆ ಪೆಪ್ಪರ್ ಫ್ಲೇವರ್ ಎಲ್ಲ ನೀಟಾಗಿ ಇಂಡ್ಯೂಸ್ ಆಗಬೇಕು. ಸೊ ಇವಾಗ ಇಲ್ಲಿ ಎಲ್ಲ ಬಾಯ್ಲ್ ಆಗ್ತಾ ಇದೆ ನೀರು. ಇಲ್ಲಿ ನನ್ನ ದಾಲ್ ಕೂಡ ರೆಡಿ ಆಗಿದೆ. ಇದಕ್ಕೆ ಕಡಾಯಿಗೆ ಬಗ್ಗಿಸ್ಕೊತೀನಿ ಆ್ಯಂಡ್ ಐ ವಿಲ್ ಲೆಟ್ ಇಟ್ ಬಾಯ್ಲ್ ಫಾರ್ ಸಮ್ ಮೋರ್ ಟೈಮ್. ಆಮೇಲೆ ಲಾಸ್ಟಲ್ಲಿ ವಿ ವಿಲ್ ಆ್ಯಡ್ ಲೈಮ್ ಜ್ಯೂಸ್ ಆರ್ ಲೆಮನ್. ನಿಮಗೆ ಅಗೇನ್ ಇದು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ. ನಾನು 1 ಫುಲ್ ಲೈಮ್ ಹಿಂಡಿದ್ದೀನಿ, ಯಾಕಂದರೆ ಆ ಟೇಸ್ಟ್ ಬಡ್ಸ್ ಎಲ್ಲ ಒಂಥರ ನಂಬಾಗೋಗಿರುತ್ತಲ್ಲ, ಸ್ಪೆಷಲಿ ನಿಮಗೆ ಜ್ವರ ಅಥವಾ ಕೆಮ್ಮು, ನೆಗಡಿ ಆದಾಗ. ಸೊ ಅಂಥ ಟೈಮಲ್ಲಿ ನಿಮಗೆ ನೀಟಾಗಿ ಅಂದರೆ ಒಂಥರ ಫ್ಲೇವರ್ ಕೊಡುತ್ತೆ. ಐ ಕಾಲ್ ಇಟ್ ಆಸ್ ದಾಲ್ ಸೂಪ್. ನೀವು ಇದನ್ನು ಏನು ಬೇಕೋ ಅದು ಕರಿಬೋದು. ಬಟ್
ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಹುಷಾರಿಲ್ಲದೆ ಇರುವಾಗ ನನಗೆ ರೈಸ್ ಅಥವಾ ಬೇರೆ ಇನ್ನೇನಾದರೂ ತಿನ್ನಬೇಕು ಅಂದರೆ ಬೇಡ ಅನಿಸುತ್ತೆ. ದೋಸ್ ಆರ್ ದ ಟೈಮ್ಸ್ ಐ ಮೇಕ್ ದಿಸ್ ಆ್ಯಂಡ್ ಐ ಹ್ಯಾವ್ ಇಟ್ 4 to 5 ಟೈಮ್ಸ್ ಇನ್ ಅ ಡೇ. ನಾನು ಬರೀ ಇದನ್ನು ಕುಡ್ಕೊಂಡೇ ಇರ್ತೀನಿ. ಆ್ಯಂಡ್ ಸಿನ್ಸ್ ವಿ ಯೂಸಿಂಗ್ ದಾಲ್, ಇಟ್ ಈಸ್ ಹೆಲ್ದಿ ಆಲ್ಸೋ. ಇದರಲ್ಲಿ ಏನು ಅನ್ಹೆಲ್ದಿ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡಲೇ ಇಲ್ಲ. ಆ್ಯಂಡ್ ಎಣ್ಣೆ ಕೂಡ ಅಷ್ಟೇ, ಐ ಪುಟ್ ವೆರಿ ಲಿಟಲ್, ಜಸ್ಟ್ ಒಗ್ಗರಣೆಗೆ ಸಾಕಾಗೋಷ್ಟು. ನಿಮಗೆ ಜೀರಾ ಈ ಥರ ಅಥವಾ ಇನ್ನು ಚಾಟ್ ಮಸಾಲ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದಾದರೆ ಯು ಕ್ಯಾನ್ ಆ್ಯಡ್ ಇಟ್ ಆ್ಯಸ್ ಪರ್ ಯೋರ್ ಟೇಸ್ಟ್. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗೆ ನಿಮಗೆ ಇಷ್ಟ ಆಯಿತಾ ಅಥವಾ ಇದಕ್ಕಿನ್ನೇನಾದರೂ ಆ್ಯಡ್ ಮಾಡಿದ್ರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.